ದಾಖಲಿಸಿ ಮಾಡಿದ್ದಾರೆ ಅಂತ ಹೇಳೋದು ಸರಿ ನನಗೆ. ಈ ಅದೇ ಸೌಂದರ್ಯ ಲಹರಿಗೂ ಮತ್ತು ಲಲಿತಾ ಸಹಸ್ರನಾಮಕ್ಕೂ ನಾನು ಮಾತಾಡಿದ್ದೀನಿ. ಬೇಕಾದಷ್ಟು ವಿಷಯಗಳು ಇನ್ನು ಸಂಸ್ಥೆಯಲ್ಲಿ ಸಹಸ್ರನಾಮದಲ್ಲಿ ಅದು ಅಲ್ಲೂ ಇದೆ. ನನಗೆ ನೆನಪು ಬರ್ತಾ ಇಲ್ಲ ನಂಬರು 41 ಇರಬೇಕು ಅನ್ಸುತ್ತೆ. ಒಂದೊಂದು ಚಕ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಶಂಕರರು. ಶುರು ಆಜ್ಞಾ ಶುರು ಮಾಡ್ತಾರೆ, ಆಜ್ಞಾ ಶುರು ಮಾಡಿ ಕೆಳಗೆ ಬರ್ತಾರೆ. ಆಜ್ಞಾ ವಿಶುದ್ಧ ಬಂದ್ಬಿಟ್ಟು ಒಂದೊಂದು ಶ್ಲೋಕದಲ್ಲಿ ಬಂದ್ಬಿಟ್ಟು ಮಾಡೋದಕ್ಕೆ ಹೋಗಿ ಅಲ್ಲಿಂದ ಹೊಸಕ್ಕೆ ಹೋಗ್ತಾರೆ. ಅದನ್ನೇ ನೋಡ್ತೀವಿ ನಾವು ವಿಶುದ್ಧ ಶ್ಲೋಕ. ವಿಶುದ್ಧ ಇಂದ ಬಂದು ಅನಾಹತಕ್ಕೆ ಬಂದು ಬಂದಿದೆಯಲ್ವಾ, ಅಲ್ಲಿಂದ ಹೋಗ್ತದೆ. ಮುನಿ ಮೂಲಾಧಾರ ಎಂದು ಒಂದೊಂದು ಕಡೆ ಬರೀತಾರೆ. ಅಲ್ಲಿ ದೇ ಸ್ಟಾರ್ಟ್ ಫ್ರಮ್ ಮೂಲಾಧಾರ. ಅಲ್ಲೂ ಹಂಗೆ ಇದೆ. ಮೂಲಾಧಾರಗಳು ಯಾಕೆ ಒಂದ್ ಕಡೆ ಹೇಳಿದ್ರೆ ವಿಶುದ್ಧ ಚಕ್ರ ಬಂದಿದೆ ಅಂದ್ರೆ ಒಂದ್ ಕಡೆ ಮೇಲಿಂದ ಕೆಳಬಹುದು, ಇನ್ನೊಂದು ಎರಡೂರಿಂದ ಅವಳಿದ್ದಾರೆ. ಅಂಥದ್ದು ಬೇಕಾದಷ್ಟು ಹೋಲಿಕೆಗಳು ಲಲಿತಾ ಸಹಸ್ರನಾಮಕ್ಕೂ ಸೌಂದರ್ಯಲಹರಿಗೂ ಬೇಕಾದಷ್ಟಿದೆ. ಸಾಮ್ಯತೆಗಳನ್ನ ಹೇಳ್ಬೋದು ನಾವು. ನಾನು ಲಲಿತಾ ಸಹಸ್ರ ಬಗ್ಗೆ ಮಾತಾಡುವಾಗ, ಸೌಂದರ್ಯಲಹರಿ ಬಗ್ಗೆ ಮಾತಾಡುವಾಗ ನನ್ನ 4 ಕ್ಲಾಸ್ಗಳಲ್ಲಿ ಆ ಸಂಬಂಧ ಹೇಳಿದ್ರು. ಇದು ಇಲ್ಲೂ ಅದನ್ನ ಹೇಳಿದ್ದಾರೆ ಅಂತ ಹೇಳಿದ್ದೀನಿ. ಸಾಮ್ಯತೆ ಖಂಡಿತ ಇದೆ. ಅಂದ್ರೆ ಸಹಸ್ರನಾಮವನ್ನು ಕಹಿ ಮಾಡ್ಬಿಟ್ರು ಅವರೊಬ್ಬರು ಅಲ್ಲ, ವಿಷಯ ಹಾಗೆ ಇದೆ. ಅವರು ಅವ್ರ ಭಾಷೆ ಹೇಳಿದ್ರು ಅಷ್ಟೇ. ಸಹಸ್ರನಾಮವನ್ನು ಅದನ್ನೇ ಹಾಗೆ ಬೇರೆ ಹಾಗೆ ಬದಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರೇ ಅನುಭವ ಬರ್ಕೊಂಡಿದ್ದಾರೆ. ಅದನ್ನೇ ಕಾಪಿ ಮಾಡಿಬಿಟ್ರು ಅಂತ ಹೇಳಕ್ ಬಂದ ಯಾರಿಲ್ಲ. ಅಲ್ಲಿರೋ ವಿಷಯ ಇನ್ನೂ ಇದೆ ಅಷ್ಟೇ, ಇರ್ಬೋದು ಕೂಡ. ಕಷ್ಟ ಕೋಟಲೆ ಅನ್ನುವಂಥದ್ದು ನಾವೇ ಮಾಡ್ಕೊಳ್ಳುತ್ತದ, ಪ್ರಕೃತಿ ನಮಗೆ ನೀಡುವಂಥದ್ದು?